14 ಕ್ಷೇತ್ರಗಳಲ್ಲಿ ಎನ್ಡಿಎ ತನ್ನ ಪ್ರಾಬಲ್ಯವನ್ನ ಮುಂದುವರಿಸಿದೆ. ಎಂಜಿಬಿ ಹಿಂದೆ ಬಿದ್ದಿಲ್ಲ. 22 ಕ್ಷೇತ್ರಗಳಲ್ಲಿ ಎಂಜಿಬಿ ಕೂಡ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಕಾಟೇಕಿ ಟಕ್ಕರ್ ಅಂತೀವಿ ನಾವು ಇದನ್ನ. ಕನ್ನಡದಲ್ಲಿ ಹೇಳ್ಬೇಕಂದ್ರೆ ನೆಕ್ ಟು ನೆಕ್ ಫೈಟ್ ಅಥವಾ ತೀರಾ ಜಿದ್ದಾಜಿದ್ದಿನ ಸ್ಪರ್ಧೆ ಅಂತ ಇದನ್ನ ನಾವು ಕರಿಬಹುದು. ಆ ತರದ ಸ್ಪರ್ಧೆ ಎನ್ಡಿಎ ಮತ್ತು ಎಂಜಿಬಿ ನಡುವೆ ಕಾಣಿಸ್ಕೊಳ್ತಾ ಇದೆ. 35 ಕ್ಷೇತ್ರದಲ್ಲಿ ಎನ್ಡಿಎ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ರೆ 22 ಕ್ಷೇತ್ರಗಳಲ್ಲಿ ಎಂಜಿಬಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಲಾಸ್ಟ್ ಟೈಮ್ ಎಲೆಕ್ಷನ್ ಕೂಡ ಹಿಂಗೇ ಹೋಗಿತ್ತು, ನೆಕ್ ಟು ನೆಕ್ ಅಂತ. ಅದಕ್ಕೆ ಗೆದ್ದ ಮತ್ತು ಸೋತ ಅಭ್ಯರ್ಥಿಗಳ ನಡುವೆ ಕೇವಲ 12,000 ಮತಗಳ ಅಂತರ ಇತ್ತು. ಓವರ್ ಆಲ್ ರಿಸಲ್ಟ್ ನಾನು ಹೇಳ್ತಾ ಇರೋದು. ಅಷ್ಟು ಫೋಟೋ ಫಿನಿಶ್ ರಿಸಲ್ಟ್ಸ್ ಇತ್ತು. 100, 50, 10 ಮತ, 15 ಮತ ಹಿಂಗೆಲ್ಲ ಸೋತ್ಬಿಟ್ಟಿದ್ರು. ಸೊ ಈ ಸಲ ಒಂದು ಕುತೂಹಲ ಇದೆ. ಈ ಸಲ ಕೂಡ ಕ್ಲೀನ್ ಸ್ವೀಪ್ ಆಗ್ಬಿಡುತ್ತೆ ಅನ್ನೋ ನಿರೀಕ್ಷೆ ಇಟ್ಕೊಳಕ್ಕಾಗಲ್ಲ. ಹಾಗಂತ ತೀರಾ ಜಿದ್ದಿನ ಫೈಟ್ ಆಗುತ್ತೆ ಅನ್ನುವಂತಹ ನಿರೀಕ್ಷೆ ಇಟ್ಕೊಳ್ಳಬಹುದಾ ಅನ್ನೋದಕ್ಕೆ ಒಂದು 9:30, 10 ಗಂಟೆ ಅಷ್ಟೊತ್ತಿಗೆ ನಮಗೆ ಉತ್ತರ ಸಿಗುತ್ತೆ ಹೆಂಗ್ ಟ್ರೆಂಡ್ ಹೋಗ್ತಿದೆ ಅಂತ. 36 ಕ್ಷೇತ್ರಗಳಲ್ಲಿ ಎನ್ಡಿಎ ತನ್ನ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಲಾಲು ಅವರ ಮತ್ತೊಬ್ಬ ಪುತ್ರ ತೇಜ್ ಪ್ರತಾಪ್ ಯಾದವ್ ಇವರಿಗೂ ಕೂಡ ಮುನ್ನಡೆ ಸಿಕ್ಕಿದೆ. ತೀರಾ ರೀಸೆಂಟ್ ಆಗಿ ಪಕ್ಷವನ್ನ ಸ್ಥಾಪನೆ ಮಾಡಿದ್ರು ಕೂಡ ಯಾದವರ ಓಟ್ ಸಪೋರ್ಟ್ ಅವರಿಗೆ ಇದ್ದ ಹಾಗೆ ಕಾಣಿಸ್ತಾ ಇದೆ. ತೇಜ್ ಪ್ರತಾಪ್ ಯಾದವ್ ಲಾಲು ಪ್ರಸಾದ್ ಅವರ ಮತ್ತೊಬ್ಬ ಪುತ್ರ. ಮಹುವಾ ಕ್ಷೇತ್ರದಿಂದ ತೇಜ್ ಪ್ರತಾಪ್ ಯಾದವ್ ಸ್ಪರ್ಧೆಯನ್ನ ಮಾಡಿದ್ದಾರೆ. ಮನೆಯಲ್ಲಿರುವಂತಹ ಯಾದವಿ ಕಲಹದ ಕಾರಣ ಆರ್ಜೆಡಿಗೆ ಪೆಟ್ಟು ಬೀಳುತ್ತೆ ಮಹುವಾದಲ್ಲಿ ಅನ್ನುವಂತಹ ನಿರೀಕ್ಷೆ ಇತ್ತು. ಅದರಂತೆಯೇ ಆದ ಹಾಗೆ ಕಾಣಿಸ್ತಾ ಇದೆ. ಲಾಲು ಪ್ರಸಾದ್ ಯಾದವ್ ಅವರು ಟೋಟಲ್ ಆಗಿ ಒಂದು 7-8 ಜನ ಮಕ್ಕಳು. ಅದರಲ್ಲಿ ಒಬ್ರು MP, ಇನ್ನು ಲಾಲು ಪ್ರಸಾದ್ ಅವರು ಮುಖ್ಯಮಂತ್ರಿ ಆಗಿದ್ದವರು. ಪೂರ್ತಿ ರಾಜಕಾರಣವನ್ನೇ ಉಸಿರಾಡ್ತಾ ಬದುಕಿರುವಂತಹ ಕುಟುಂಬ. ಅಂಚೆ ಮತ ಎಣಿಕೆಯಲ್ಲಿ ಎನ್ಡಿಎ ಬಿಗಿ ಹಿಡಿತವನ್ನ ಸಾಧಿಸ್ತಾ ಇದೆ. ಬಿಗಿ ಹಿಡಿತ, ಸ್ಟ್ರಾಂಗ್ ಹ್ಯಾಂಡ್ ಸದ್ಯ ಕಾಣಿಸ್ತಾ ಇದೆ. 41 ಕ್ಷೇತ್ರಗಳಲ್ಲಿ ಎನ್ಡಿಎ ತನ್ನ ಶುಭಾರಂಭವನ್ನ ಮಾಡಿದೆ. ನೋಡಿ, 243 ಪೈಕಿ 72 ಕಾನ್ಸ್ಟಿಟ್ಯೂಯೆನ್ಸಿಯಿಂದ ನಮಗೆ ಟ್ರೆಂಡ್ ಸಿಗೋದಕ್ಕೆ ಸ್ಟಾರ್ಟ್ ಆಗಿದೆ. ಎನ್ಡಿಎ 40, ಎಂಜಿಬಿ 24. ಇದು ಯಾವಾಗ ಬೇಕಾದ್ರೂ ಉಲ್ಟಾ ಆಗ್ಬೋದು. ಈ ಉಲ್ಟಾ ಆಗಿದ್ದ ಸೀನನ್ನ ನಾವು ಹರಿಯಾಣ ವಿಧಾನಸಭಾ ಚುನಾವಣೆಯಲ್ಲಿ ನೋಡಿದ್ವಿ. ಕಾಂಗ್ರೆಸ್ ಗೆಲ್ತು ಅನ್ಬೇಕಾದ್ರೆ ಬಿಜೆಪಿ ಗೆದ್ಕೊಂಡು ಹೊಟ್ಟೋಯ್ತು ಕಪ್ಪನ್ನ. ಸೊ ಈಗ ಸದ್ಯಕ್ಕೆ ಶುಭ ಸೂಚನೆ ಎನ್ಡಿಎಗೆ. ಆದರೆ ಇದು ಕಂಟಿನ್ಯೂ ಆಗುತ್ತಾ, ಇದೇ ಟ್ರೆಂಡ್ ಮುಂದುವರಿಯುತ್ತಾ, ಇದೊಂದು ಕುತೂಹಲ ಅಂತೂ ನಮಗಿದೆ. ಅದರ್ ಸೈದ್ ಕಾಣಿಸ್ತಾ ಇದೆಯಲ್ಲ, ಯಾರಿದು ಅದರ್ ಸೈದ್ ಅಂತ ಕೇಳಿದ್ರೆ ಅಸಾವುದ್ದೀನ್ ಓವೈಸಿ ಕೂಡ ತಮ್ಮ ಪಾರ್ಟಿಯ 25 ಕಡೆಗಳಲ್ಲಿ ತಮ್ಮ ಸ್ಪರ್ಧಿಗಳನ್ನು ನಿಲ್ಲಿಸಿದ್ದಾರೆ. ಅವರಲ್ಲಿ ಯಾರು ಗೆದ್ದಿದ್ದಾರೆ, ಗೆಲ್ಲೋ ಹಂತದಲ್ಲಿ ಕಾಣಿಸ್ಕೊಳ್ತಾರೆ ಅನ್ನೋದು ಒಂದು ಕುತೂಹಲ, ಅಥವಾ ಅವರು ಖಾತೆಯನ್ನು ತೆರೆದಿದ್ದಾರೆ ಅನ್ನೋದು ಒಂದು ಕುತೂಹಲ. ನೋಡೋಣ, ಅದ್ರ ಬಗ್ಗೆ ಕೂಡ ಹೇಳ್ತೀವಿ ನಿಮಗೆ. ಓವೈಸಿ ಪಾರ್ಟಿ ಮ್ಯಾಜಿಕ್ ಮಾಡುತ್ತಾ, ಯಾರು ಓಟನ್ನು ಕೀಳ್ತಾರೆ, ಆರ್ಜೆಡಿಗೆ ಹೆಂಗೆ ಅವ್ರ ಸಮಸ್ಯೆಯನ್ನು ತರ್ತಾರೆ, ಅದನ್ನು ವಿವರಿಸ್ತಾ ಹೋಗ್ತೀವಿ. ಸದ್ಯ ಟ್ರೆಂಡ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀವಿ. ಈ ಟ್ರೆಂಡ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಪ್ರತಿ ಚುನಾವಣೆ ಕೂಡ ಒಂದು ರಾಜಕೀಯ ಪಕ್ಷಕ್ಕೆ ಗೆಲ್ಲೋದು ಅನಿವಾರ್ಯ. ಪ್ರತಿ ಮತವೂ ಕೌಂಟ್ ಆಗುತ್ತೆ. ಎವ್ರಿ ವೋಟ್ ಕೌಂಟ್ಸ್. ಎನ್ಡಿಎ 40ರಲ್ಲಿ ಆರಂಭಿಕ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಎಂಜಿಬಿ 25. ಜೆಎಸ್ಪಿ ಮುಂದಕ್ಕೆ ಹೋಗ್ತಾನೆ ಇಲ್ಲ. ಜೆಎಸ್ಪಿ ಅಲ್ಲೇ ಕುಂಟ್ತಾ ಇದೆಯಾ ಅಂತ ಕಾಣಿಸ್ತಾ ಇದೆ. ನೋಡೋಣ, ಒಂದು ಬಿಗ್ ಪುಷ್ ಸಿಗಬಹುದು ಅವ್ರಿಗೆ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ. ಆ ಕುತೂಹಲ ಇದೆ. ಬಟ್ ವಿಪರೀತ ಕನ್ಫ್ಯೂಷನ್ಸ್ ಇತ್ತು. ಅವ್ರ ಕ್ಷೇತ್ರದಲ್ಲಿ ಅವ್ರು ಕೊಟ್ಟಂತಹ ಟಿಕೆಟ್ಗಳನ್ನ ಕೆಲವರು ಹಾಗೆ ವಾಪಸ್ ಕೊಟ್ಟರು, ಕೆಲವರು ಅರ್ಧ ದಾರಿನಲ್ಲಿ ಕೈ ಬಿಟ್ಟರು. ಎಲ್ಲ ವಿಚಾರಗಳು ಪೆಟ್ಟು ಕೊಡ್ತಾ ರಾಜಕೀಯದಲ್ಲಿ ಹಲವರ ಮಹತ್ವ, ಹಲವರ ರೆಲಿವೆನ್ಸ್ ಅನ್ನ ತೋರಿಸುವಂತಹ ಚುನಾವಣೆ ಇದು. ಅಂಚೆ ಮತ ಎಣಿಕೆಯಲ್ಲಿ ಎನ್ಡಿಎ ತನ್ನ ಬಿಗಿ ಹಿಡಿತವನ್ನ ಸಾಧಿಸಿದೆ, ತನ್ನ ಪ್ರಾಬಲ್ಯವನ್ನ ಸಾಧಿಸಿದೆ. ಹೀಗೆ ಹೋದ್ರೆ ಎಂಜಿಬಿಗೆ ಮತ್ತೊಮ್ಮೆ ಆ ಶಾಪ, ಅಂದ್ರೆ ಅಧಿಕಾರದಿಂದ ದೂರ ಉಳಿಯುವಂತಹ ಶಾಪ ಮುಂದುವರೆದಂಗೆ ಕಾಣುತ್ತೆ. 15 ವರ್ಷಗಳು ಸತತವಾಗಿ ಅಧಿಕಾರವನ್ನು ಅವ್ರು ನಡೆಸಿದ್ರು. ಆಮೇಲಿಂದ ವನವಾಸ. ಇವ್ರು ಕಂಪ್ಲೀಟ್ ಆಗಿ 20 ವರ್ಷದಿಂದ ಇವರ ಸುಪರ್ದಿಯಲ್ಲಿ ತೆಗೆದುಕೊಂಡಿದ್ದಾರೆ. ಸ್ಪೆಷಲಿ ನಿತೀಶ್ ಕುಮಾರ್. ತಮ್ಮ ಒಲವುಗಳು ಬದಲಾದರೂ ಕೂಡ ಈ ಸಲ ಏನು ನೋಡೋಣ. ತಾರಾಪುರ ಕ್ಷೇತ್ರದಲ್ಲಿ ಡಿಸಿಎಂ ಸಾಮ್ರಾಟ್ ಚೌಧರಿ ಮುನ್ನಡೆಯನ್ನ ಕಾಯ್ಕೊಳ್ತಾ ಬರ್ತಾ ಇದ್ದಾರೆ. ಆಗಲೇ ಮಮತಾ ಕೂಡ ಹೇಳ್ತಾ ಇದ್ರು ತಾರಾಪುರ ಕ್ಷೇತ್ರದ ಬಗ್ಗೆ ಇನ್ ಡೀಟೇಲ್ ಆಗಿ. ಆದರೆ ಎಲ್ಲ ಬೆಳವಣಿಗೆಗಳನ್ನು ನೋಡುವಂಥ ಚಿತ್ರಣ ನಿಮಗೆ ಕಾಣಿಸ್ಕೊಳ್ಳೋದಾದ್ರೆ
EVM ಓಪನ್ ಆಗಿರಬೇಕು ಅಂತ ಕಾಣಿಸುತ್ತೆ. ಈಗ ಅಂಚೆ ಮತದಾನದ್ದು ಮುಕ್ತಾಯವಾದಂಗಿದೆ. ಕಾರಣ 8:23 ಆಯಿತು ಅಂತಂದಾಗ ಈಗ ಸಾಮಾನ್ಯವಾಗಿ EVM ಮತ ಎಣಿಕೆ ಇನ್ನೂ ಆರಂಭನೇ ಆಗಿಲ್ಲ ಅಂತಿದ್ದಾರೆ. ಬರೀ ಅಂಚೆ ಮತದಾನದ್ದೇ ಈ ರೀತಿಯಾಗಿ ನಂಬರ್ಸ್ಗಳು ಕಾಣಿಸ್ತಾ ಇದೆ. ಸ್ಲೋ ಇರ್ಬೋದು. ಸೊ ಸ್ವಲ್ಪ ಸ್ಲೋ ಆದಂಗೆ ಕಾಣಿಸ್ತಾ ಇದೆ. ಆಮೇಲೆ ಅದು ಇದು ಏನು ಆಗಬಾರ್ದು ಅಂತ ಹೇಳಿದಾರಲ್ವಾ, ಈ ಬಾರಿ ತುಂಬ ಎಚ್ಚರಿಕೆಯನ್ನು ಕೊಟ್ಬಿರೋದು ಮಹಾಗಠಬಂಧನ್ನ ನಾಯಕರೆಲ್ಲ ಹೇಳಿರುವಂಥದ್ದು. ನೋಡಿ, ನೀವು ಓಟ್ಗಳಲ್ಲಿ ಹಂಗಾಗೋಯ್ತು ಅಂತ ಹೇಳಿ ಎಲ್ಲ ಗಲಾಟೆ ಎಬ್ಬಿಸಿ ಚುನಾವಣೆ ಎಲ್ಲ ಅದೇ ವಿಚಾರದಲ್ಲೇ ಎತ್ಕೊಂಡು ಹೋದ್ರು, ಮತ ಚೋರಿ ಅಂತ ಅಂದ್ಕೊಂಡು. ಈಗ ಮತ ಎಣಿಕೆಯಲ್ಲೂ ಕೂಡ ನೀವು ಆ ಥರ ಮಾಡಬಾರ್ದು, ಕರೆಕ್ಟಾಗಿ ಆಗಬೇಕು. ಯಾಕೆ ಅದು ಅಂತಂದರೆ, ಕಳೆದ ಬಾರಿ ಚುನಾವಣೆಯ ಸಂದರ್ಭದಲ್ಲಿ ಒಂದು 4 ಗಂಟೆ ಸ್ಥಗಿತವನ್ನು ಮಾಡಿದ್ರಂತೆ. ಸೊ ಹಾಗಾಗಿ ಆ ರೀತಿಯಲ್ಲಿ ಏನಾದರೂ ಆದರೆ ನಾವು ಸುಮ್ಮನೆ ಇರೋದಿಲ್ಲ, ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಆ ಎಚ್ಚರಿಕೆಯೂ ಕೂಡ ಇದೆ. ಏನು ಮಾಡೋದು, ಜಂಗಲ್ ರಾಜ್ ಅಲ್ವಾ? ಸೊ ಆ ರೀತಿಗಿರಬೇಕು. ಬಟ್ 2005 ನಂತರ ಜಂಗಲ್ ರಾಜ್ಗೆಲ್ಲ ಕಟ್ಟಿ ಹಾಕಿಟ್ಬಿಟ್ರು. ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಬಂದ ನಂತರ ಯಾರ್ಯಾರಿಗೆ ಎಲ್ಲೆಲ್ಲಿ ಬಿಸಿ ಮುಟ್ಟಿಸ್ಬೇಕು ಅಲ್ಲಲ್ಲಿ ಮುಟ್ಟಿಸಿದ್ರಲ್ವಾ, ಹಂಗೆ ನಿತೀಶ್ ಬಂದ ನಂತರ ಜಂಗಲ್ ರಾಜ್ ಮಾಡುವಂಥವ್ರಿಗೆಲ್ಲ ಏನೇನು ಬಿಸಿ ಮುಟ್ಟಿಸ್ಬೇಕೋ ಅವರು ಅಲ್ಲೇ ಬಿಸಿಯನ್ನು ಮುಟ್ಟಿಸಿದ್ರು. ಸೊ EVM ಇನ್ನೂ ಮತ ಎಣಿಕೆಯಲ್ಲಿ ಆರಂಭವಾಗಿಲ್ಲ ಅಂತಿದ್ದಾರೆ. ನೋಡಿ, ಇಲ್ಲಿ ಮೇಜರ್ ರೋಲ್ ಅನ್ನ ಜಾತಿ ಕೂಡ, ನಿಮಗೆ ಕರ್ನಾಟಕದಲ್ಲಿ ಹೇಗೆ ಜಾತಿಯ ಲೆಕ್ಕಾಚಾರ ಹಳೆ ಮೈಸೂರು ಭಾಗಕ್ಕೆ ಬಂದ್ರೆ ಒಕ್ಕಲಿಗರದ್ದು, ಉತ್ತರ ಕರ್ನಾಟಕಕ್ಕೆ ಹೋದ್ರೆ ಲಿಂಗಾಯತರದ್ದು, ಕರಾವಳಿ ಭಾಗಕ್ಕೆ ಹೋದ್ರೆ ಅಲ್ಲಿ ಬಂಟರದ್ದು, ಇನ್ನೊಂದಿಷ್ಟು ಲೆಕ್ಕಾಚಾರಗಳು ಬರುತ್ತೆ, ಬಿಲ್ವದೆಲ್ಲ ಒಂದಿಷ್ಟು ಲೆಕ್ಕಾಚಾರಗಳು ಬರುತ್ತೆ ಅಲ್ಲ, ಅದರ ಮಧ್ಯದಲ್ಲಿ ಒಂದು ಮುಸ್ಲಿಂ ಡಾಮಿನೇಟ್ ಏನು ಎಲ್ಲ ಲೆಕ್ಕಾಚಾರಗಳು ಬರುತ್ತೆ. ಹಾಗೆ ಬಿಹಾರದ್ದು ಕೂಡ ಅದೇನು ಸಪರೇಟ್ ಆಗಿಲ್ಲ. ನಾವಿಲ್ಲಿ ಹೇಳುವಂತ ಜಾತಿಗಳದ್ದು ಅಲ್ಲಿ ಹೇಳುವಂತ ಜಾತಿಗಳದ್ದು ಸ್ವಲ್ಪ ವಿಭಿನ್ನವಾಗುತ್ತೆ. ಬಟ್ ಮುಸ್ಲಿಂ ಒಂದೇ, ಅಲ್ಲೂ ಕೂಡ 18% ಇದ್ದಾರೆ, ಅಲ್ಲೂ ಕೂಡ ಅವ್ರು ಯಾವ ಕಡೆಗೆ ಸೊ ಅನ್ನುವಂಥದ್ದು ಚರ್ಚೆ ಇದೆ. 18% ಏನೋ ಅವರು ಕೂಡ ಇದ್ದಾರೆ. NDA ಜಾಸ್ತಿ ಒತ್ತು ಕೊಟ್ಟಿಲ್ಲ, ಒಂದು 2% ಅಷ್ಟೇ ಸೀಟ್ ಕೊಟ್ಟು ಬಿಟ್ಬಿಟ್ಟಿದ್ದಾರೆ. ಆದರೆ ಮಹಾಗಠಬಂಧನವರು ಅವ್ರಿಗೆ ಕೊಟ್ಟಿರುವಂಥ ನಂಬರ್ಸ್ಗಳನ್ನು ನೋಡ್ಬಿಟ್ರೆ ಇದೆ, ಅವ್ರಿಗೂ ಕೂಡ ಒಂದು 13ರಷ್ಟು ಟಿಕೆಟ್ ಅವ್ರಿಗೂ ಕೂಡ ಕೊಟ್ಟಿದ್ದಾರೆ. ಸೊ ಈಗ ತೇಜ್ ಪ್ರತಾಪ್ ಯಾದವ್ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರಂತೆ. ಯಾರಿದು ತೇಜ್ ಪ್ರತಾಪ್ ಯಾದವ್? ಲಾಲು ಪ್ರಸಾದ್ ಯಾದವ್ ಅವರ ಮಗ. ಏನಾಗಿತ್ತು ಇವ್ರ ಕತೆ ಅಂತಂದರೆ, ಅವ್ರ ಪಾಪ ಯಾವುದೋ ಒಂದು ಹುಡುಗಿಯನ್ನು ಮದುವೆ ಆಗಿದ್ದಾರೆ. ಅದು ಯಾದವರಲ್ಲೇ ಇನ್ನೊಂದು ಜಾತಿ ಬರುತ್ತೆ. ಅವ್ರನ್ನ ಮದುವೆ ಆಗಿದ್ದಕ್ಕೆ ಅವ್ರನ್ನ ಆಚೆ ಹಾಕಿಬಿಟ್ರು. ಸೊ ಹಾಗಾಗಿ ಈಗ ಅವರು ಸಪ್ರೇಟ್ ಆಗಿರುವಂಥ ಒಂದು ಪಕ್ಷವನ್ನು ಜನಶಕ್ತಿ ಜನತಾದಳ ಅಂತ ಮಾಡಿಕೊಂಡು ಅವರೊಂದು ಪಾರ್ಟಿ ಕಟ್ಕೊಂಡಿದ್ದಾರೆ. ಆ ಪಾರ್ಟಿ ಈಗ ಯಾವ ರೀತಿಯಲ್ಲಿ ಮತಗಳನ್ನು ಎಳ್ಕೊಳ್ಳುತ್ತೆ, ಯಾದವರ ಒಂದು ಕಮ್ಯುನಿಟಿ ಆ ಕಡೆಗೆ ಹೇಗೆ ತಿರುಗುತ್ತೆ ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ಆ ಕಡೆಗೆ ಏನಾದರೂ ಯಾದವ ಕಮ್ಯುನಿಟಿಯಲ್ಲಿ ಒಂದು ಜಾತಿ ಏನಾದರೂ ಆ ಕಡೆಗೆ ಒಳಜಾತಿ ಆ ಕಡೆಗೆ ತಿರುಗಿದ್ರೆ ಕಷ್ಟ ಆಗಬಹುದೇನೋ, ವೋಟ್ಗಳು ಡಿವೈಡ್ ಆಗುತ್ತೆ ಅಂತ ಹೇಳಿ. ಸೊ ಯಾಕೆ ಅಂತಂದರೆ ಯಾದವ್ ವಿಚಾರದಲ್ಲಿ ಬಹುದೊಡ್ಡದಾಗಿ ನಿಮಗೆ ಕಾನ್ಸಂಟ್ರೇಟನ್ನು ಮಾಡ್ತಾರೆ ಇಲ್ಲಿ. ಯಾಕಂದರೆ 37% ಯಾದವ್ ಕಮ್ಯುನಿಟಿ ಇರೋದು ಬಿಹಾರದಲ್ಲಿ, 37%. ಹಾಗಾಗಿ ಆ ಮತಗಳ ಬಗ್ಗೆ ತುಂಬ ಫೋಕಸ್ ಆಗಿ ಮಹಾಗಠಬಂಧನ ಕೂಡ ಇದೆ, NDA ಕೂಡ ಇದೆ. NDA ಸುಮ್ಮನೆ ಇರುತ್ತಾ? ಸೊ ಅವರು ಲೆಕ್ಕಾಚಾರಗಳನ್ನು ಹಾಕ್ಕೊಂಡೇ ಇರ್ತಾರೆ. ಆದರೆ ಡಾಮಿನೇಟ್ ಆಗುವಂತಹ ಯಾದವರಲ್ಲಿ ಒಳಜಾತಿಯಲ್ಲಿ ತೇಜ್ ಪ್ರತಾಪ್ ಯಾದವ್ ಆಚೆ ಹೋಗಿ ಒಂದು ಪಕ್ಷವನ್ನು ಕಟ್ಟಿರೋದ್ರಿಂದ ಆ ಜಾತಿ ಹೇಗೆ ನಿಂತ್ಕೊಳ್ಳುತ್ತೆ ಅನ್ನುವಂಥದ್ದು, ಉಪಜಾತಿ ಹೇಗೆ ನಿಂತ್ಕೊಳ್ಳುತ್ತೆ ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ಈಗ ಸದ್ಯಕ್ಕೆ ಸೆಂಚುರಿ ಬಾರಿಸೋ ಹತ್ರ ಆಗಿದ್ದಾಗ ನೋಡಿ, 243 243ರಲ್ಲಿ 99ಕ್ಕೆ ಬಂದಿದೆ. ಸಚಿನ್ ತೆಂಡೂಲ್ಕರ್ ಆಗೋದು ಬೇಡ ಈಗ, ಯಾಕೆಂದ್ರೆ ತುಂಬಾ ಮ್ಯಾಚ್ಗಳಲ್ಲಿ ಸಚಿನ್ ಆಗೋಯ್ತು ಬಿಡಿ, ಸೆಂಚುರಿ ಆಯ್ತು. ಇವಾಗ ತುಂಬಾ ಮ್ಯಾಚ್ಗಳಲ್ಲಿ ಸಚಿನ್ ತೆಂಡೂಲ್ಕರ್ 94, 98 ಹೀಗೆ ಔಟ್ ಆಗಿರೋ ನರ್ವಸ್ 90 ಅಂತ ಕರೀತಾರೆ. ಇಲ್ಲ 100 ಸೆಂಚುರಿ ಬಾರಿಸಿದೆ. ಈಗ 62 NDA ಇದೆ, ಮಹಾಗಠಬಂಧನ್ 32 ಇದೆ, JSP 3ರಲ್ಲಿದೆ, ಅದರ್ಸ್ ಅಲ್ಲಿ 3 ಇದೆ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಇತರೆಯಲ್ಲೂ ಕೂಡ ಒಂದು NDA ಬೆಂಬಲಿತ ಅಭ್ಯರ್ಥಿನೇ ಇರೋದು. ಇನ್ನೊಂದು ಕಡೆಗೆ ಮಮತಾ ಹೇಳ್ತಾ ಇದ್ದಿದ್ದು OICದು ಅಲ್ಲಿ ಕಳೆದ ಬಾರಿ 3-4 ಸೀಟ್ಗಳನ್ನ ಪಡ್ಕೊಂಡಿರೋದು, 5 ಸೀಟ್ಗಳನ್ನ ಪಡ್ಕೊಂಡಿರೋದು. ಇದು ಮುಸ್ಲಿಂ ಡಾಮಿನೇಟ್ ಕ್ಷೇತ್ರಗಳು ಏನಿದಾವಲ್ವಾ, ಅಲ್ಲಿ ಅರಾರಿಯಾ ಮತ್ತು ಕಿಶನ್ಗಂಜ್ ಮತ್ತು ಕಟಿಹಾರ್, ಪೂರ್ಣಿಯಾ ಇವೆಲ್ಲ 4 ಜಿಲ್ಲೆಗಳು ಮುಸ್ಲಿಂ ಡಾಮಿನೇಟ್ ಇರುವಂತಹ ಕ್ಷೇತ್ರಗಳು. ಹಾಗಾಗಿ ಆ ಕ್ಷೇತ್ರಗಳಲ್ಲಿ ಹೆಚ್ಚಿನ ರೀತಿಯಾಗಿ ಮತಗಳನ್ನು ಸೆಳ್ಕೊಂಡ್ಬಿಟ್ರೆ ಅದು ಮಹಾಗಠಬಂಧನಿಗೆ ಡ್ಯಾಮೇಜ್. ಯಾಕೆ ಅಂತಂದ್ರೆ ಅವ್ರು 13% ತಾವು ಹಾಕಿರುವಂಥ ಸೀಟ್ಗಳಲ್ಲಿ ಮುಸ್ಲಿಮರಿಗೆ ಕೊಟ್ಟಿದ್ದಾರೆ. ಅಲ್ಲಿ ಡ್ಯಾಮೇಜ್ ಆಗಿಬಿಟ್ರೆ ಬಹಳ ಕಷ್ಟ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರಗಳು ಕೆಲವು ಕ್ಷೇತ್ರಗಳಲ್ಲಿ. ಸೊ 60 ಕ್ಷೇತ್ರಗಳಲ್ಲಿ ಈಗ NDA ಮುನ್ನಡೆ 64 ಆಗೋಯ್ತು ಈಗ ಆಲ್ರೆಡಿ. ಅದು ಮಹಾಗಠಬಂಧನ್ 35ರಲ್ಲಿದೆ, JSP 3ರಲ್ಲಿದೆ. JSP ಈಗ ಸೀಟ್ಗಳಾಗಿ ಕನ್ವರ್ಟ್ ಆಗುತ್ತಾ ಈ ಮುನ್ನಡೆ, ಅಥವಾ ಕೇವಲ ವೋಟ್ ಶೇರಿಂಗ್ ವೋಟ್ ಪರ್ಸೆಂಟೇಜನ್ನು ಇನ್ಕ್ರೀಸ್ ಮಾಡ್ಕೊಳ್ಳುತ್ತಾ? ಇನ್ಕ್ರೀಸ್ ಅನ್ನೋದಕ್ಕಿಲ್ಲ, ಫಸ್ಟ್ ಟೈಮೇ ಅವ್ರು ಕಂಟೆಸ್ಟ್ ಮಾಡ್ತಾ ಇರೋದು. ಸೊ ಅವ್ರು ತೆಗೆದುಕೊಳ್ಳುವಂಥ ನಂಬರ್ಸ್ಗಳಕ್ಕಿಂತಲೂ ಹೆಚ್ಚಾಗಿ ವೋಟ್ ಪರ್ಸೆಂಟೇಜನ್ನು ಎಷ್ಟು ತಗೊಳ್ತಾರೆ, ಯಾರದ್ದು ಕಿತ್ಕೊಳ್ತಾರೆ ಅನ್ನೋದನ್ನು ನೋಡಬೇಕಾಗಿದೆ. ಕಳೆದ ಬಾರಿ ಯಾಕೆ ಅಂತಂದರೆ NDAಗೆ ಬಹುದೊಡ್ಡದಾಗಿ ಒಂದಿಷ್ಟು ಡ್ಯಾಮೇಜ್ ಆಗಿದ್ದು
ಅಲ್ಲಿ RLM ಇಂದ ಯಾಕೆ ಅಂತಂದ್ರೆ ಅವ್ರು ಇಂಡಿಪೆಂಡೆಂಟ್ ಆಗಿ ಅಲ್ಲಿ ಕಂಟೆಸ್ಟ್ ಮಾಡಿದ್ರು ಕಳೆದ ಬಾರಿ. ಹಾಗಾಗಿ ಮತಗಳು ಕಳೆದ ಬಾರಿ ಹೇಗಾಗಿತ್ತು ಅಂತಂದ್ರೆ NDA ಮತ್ತು ಮಹಾಗಠಬಂಧನ್ ನಡುವೆ ಬಹಳ ವೋಟ್ಗಳದ್ದು ಡಿಫರೆನ್ಸ್ ಅಲ್ಲ, ನಂಬರ್ಸ್ಗಳ ಪರ್ಸೆಂಟೇಜ್ ಒಂದು 12,000 ಮತಗಳದ್ದಷ್ಟೇ, 0.2025 ಮಾತ್ರ ವೇರಿಯೇಷನ್, 0.01 ಅಷ್ಟು ಮಾತ್ರ ವೇರಿಯೇಷನ್ ಇದ್ದಿದ್ದು. ಹಾಗಿದ್ದಾಗ್ಲೇನೆ ಅಧಿಕಾರ ಇವರು ಅವರು ಅನ್ನೋ ರೀತಿಯಲ್ಲಿ ಆಗೋಗಿತ್ತು.